ಹೇಗಿದೆ ಮೇಡಮ್? ಸೂಪರ್ ಚೆನ್ನಾಗಿ ಅಲ್ಟಿಮೇಟ್ ಅಂತ ಫಿಲಮ್ ಇಷ್ಟ ಆಯ್ತು. ಚೆನ್ನಾಗಿತ್ತು ಮೂವಿ, ಎಲ್ಲ ಇಷ್ಟ ಆಯ್ತು. ರಿಷಬ್ ಶೆಟ್ಟಿ ಅವ್ರ ಆಕ್ಟಿಂಗ್ ಆಗ್ಲಿ, ಡೈರೆಕ್ಷನ್ ಆಗ್ಲಿ, ಸ್ಟೋರಿ ಪ್ಲೇ, ಕ್ಲೈಮ್ಯಾಕ್ಸ್, ಇವನ್ ರುಕ್ಮಿಣಿ ವಸಂತ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಆಸ್ ವೆಲ್ ಆಸ್ ವಿಲನ್. ಸೊ ಎಲ್ಲರೂ ಮೂವಿ ಥಿಯೇಟರ್ ಬಂದು ಮೂವಿ ನೋಡ್ತೀವಿ. ಸಾರಿ, ಕ್ಲೈಮ್ಯಾಕ್ಸ್ ವಂಡರ್ಫುಲ್, ಚೆನ್ನಾಗಿದೆ. ಕನ್ನಡದವ್ರಂತ ಅಲ್ಲ, ಬಟ್ ನಮ್ ದೇಶದಲ್ಲಿರೋರು ಎಲ್ರೂ ನೋಡ್ಬೇಕು. ಪ್ಯಾನ್ ಇಂಡಿಯಾ ಮೂವಿ, ಸಖತ್. ಕ್ಲೈಮ್ಯಾಕ್ಸ್ ಒಂದೇ ಅಲ್ಲ, ಬಟ್ ಎವ್ರಿ ಶಾರ್ಟ್ ಇನ್ ದ ಮೂವಿ ಮಸ್ತ್ ಆಗಿದೆ. ನೋಡ್ಕೊಂಡ್ ಬಂದ್ರೆ ಎಮೋಷನ್ಸ್ ಆಗಿರ್ಬೋದು ಎಲ್ಲ ಕಾಣಿಸ್ತಿದೆ. ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸೂಪರ್ ಆಗಿದೆ. ಒಳ್ಳೆ ಗ್ರಾಫಿಕ್ಸ್ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಅದಲ್ಲದೆ ದೈವ ಅನ್ನೋದನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ತೋರಿಸಿದ್ದಾರೆ. ಇದು ಬೇರೆ ಯಾರ ಕೈಲೂ ಸಾಧ್ಯ ಆಗಲ್ಲ. ರಿಷಬ್ ಶೆಟ್ಟಿ ಸರ್ ಮಾತ್ರ ಸಾಧ್ಯ ಆಗಿರೋದು. ಇದೊಂದು ಟೀಮ್ ಏನು ಈ ವರ್ಕ್ ಮಾಡಿದ್ದಾರೆ, ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ. ನೆಕ್ಸ್ಟ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಯಾಕಂದ್ರೆ ಇದು 100% ಕನ್ನಡಕ್ಕೆ ಒಂದು ದೊಡ್ಡ ಜಯ. ನಾನು ಹೇಳ್ತೀನಿ ಕೇಳಿ, ಈ ಫಿಲಮ್ ಮಾಡೋ ಅಂತ ಸದ್ದು ಬೇರೆ ಯಾವ ಫಿಲಮ್ ಮಾಡಿರಬಾರ್ದು. ಎಲ್ಲ ಬ್ಲಾಕ್ ಬಸ್ಟರ್ ಸೂಪರ್ ಹಿಟ್ ಜುಟ್ ಬಿಟ್ಕೊಂಡು ತಿರ್ಗೋ ಹುಡುಗರಿಗೆಲ್ಲ ಹೇಳ್ತೀನಿ ಕೇಳಿ, ಇದು ಸೂಪರ್ ಸ್ಟಾರ್ ಮೂವಿ. ಬನ್ನಿ ನೋಡಿ, ಎಂಜಾಯ್ ಮಾಡಿ. ನೀವು 200 ರೂಪಾಯಿ ಕೊಟ್ಟು, 300 ರೂಪಾಯಿ ಕೊಟ್ಟು, 100 ರೂಪಾಯಿಗೆ ತಲೆ ಕೆಡ್ಸ್ಕೊಳ್ಳೋದಲ್ಲ. ಈ ಫಿಲಮ್ನ ನೋಡಿದ್ರೆ ಹೇಳ್ತೀನಿ ಕೇಳಿ, ನಿಮಗೆ ನಿಜವಾಗ್ಲೂ ಮನುಷ್ಯರಾಗುವಂತ ಒಂದು ಬದಲಾವಣೆ ನಿಮ್ಗೆ ಸಿಗುತ್ತೆ. ಮೇಡಮ್, ನಾನು ರಿಷಬ್ ಶೆಟ್ಟಿ ಸರ್ನ ಫಸ್ಟ್ ಇಂದಾನು ತುಂಬಾ ಇಷ್ಟಪಡ್ತೀನಿ. ಅವ್ರನ್ನ ಒಂದ್ಸತಿ ಮೀಟ್ ಮಾಡ್ಬೇಕು ಅಂತಾನು ನನ್ಗೆ ತುಂಬಾ ಆಸೆ ಇದೆ. ಬಟ್ ಏನ್ ಮಾಡೋದು, ನಾವ್ ಈ ತರ ಫಿಲಮ್ ಅಲ್ಲಿ ನೋಡಿ ಇಷ್ಟಪಡ್ತೀನಿ ಅಷ್ಟೇ. ಮೇಡಮ್, ಅವ್ರದ್ದು ತಾಯಿದ ಒಂದು ಸೀನ್ ಚೆನ್ನಾಗಿದೆ. ಮತ್ತೆ ಲಾಸ್ಟ್ ಅಲ್ಲಿ ಗುಳಿಗ ಕೋಲ ಇದೆ, ಕೋಲ ಇದೆ, ಅದೆಲ್ಲ ಸಕ್ಕದಾಗಿ ಮಾಡಿದ್ದಾರೆ. ಅವ್ರ ಆಕ್ಟಿಂಗ್ ಅಂತೂ ನಾನು ನಿಜವಾಗ್ಲೂ, ನಾವು ನಮ್ಮ ಕಡೆ ಜಾಸ್ತಿ ಕೋಲಗಳೆಲ್ಲ ನೋಡ್ತೀವಿ. ಬಟ್ ಅವ್ರದ್ದು ಆಕ್ಟಿಂಗ್ ತರ ನಾನು ಸೀರಿಯಸ್ ಆಗಿ ಒಂದು ರಿಯಲಿಸ್ಟಿಕ್ ಆಗಿದೆ ಮೇಡಮ್. ಈ ತರ ಆಕ್ಟಿಂಗು ಮಾಡಕ್ಕಾಗಲ್ಲ ಯಾವನ್ಗೂ. ಈ ತರ ದೇವ್ರನ್ನ ಆಕ್ಟ್ ಮಾಡಿ ತೋರಿಸೋ ತರ ಒಂದು ಕೆಪಾಬಿಲಿಟಿ ಅವ್ರಿಗೆ ಇರೋದು ರಿಷಬ್ ಶೆಟ್ಟಿ ಸರ್ಗೆ. ಅದು ಅವ್ರಿಗೆ ಏನಕ್ಕೆ ಅಂತ ಇದು ಮಾಡ್ಬೇಕು. ರುಕ್ಮಿಣಿ ವಸಂತ್ ಮೇಡಮ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನೋಡಿ, ಅದಕ್ಕೆ ಎಲ್ಲ ಹೇಳ್ಬಿಟ್ರೆ ಜನಗಳಿಗೆ ಮಜಾ ಇರಲ್ಲ. ತುಂಬಾ ಚೆನ್ನಾಗಿದೆ ಸರ್. ಕನ್ನಡ ಆಡಿಯನ್ಸ್ ಆಗಿರೋ ಪ್ಯಾನ್ ಇಂಡಿಯಾ, ತೆಲುಗು ಅಲ್ಲೆಲ್ಲ ಬಾಯ್ಕಟ್ ಕಾಂತಾರ ಅಂತ ಹೇಳ್ತು. ಹೌದು, ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇದಷ್ಟೇ ಸರ್. ನಾನು ಹೇಳ್ತೀನಿ ಕೇಳಿ, ಬೇರೆ ಭಾಷೆ ನಮ್ಗೆ ನಾವು ಯಾವ ತರ ಪ್ರಿಫರೆನ್ಸ್ ಕೊಡ್ತೀವೋ, ನಾವು ಆ ಪ್ರಿಫರೆನ್ಸ್ ನ ಕನ್ನಡಕ್ಕೆ ನಾವು ಕೊಡ್ಬೇಕು. ನಮ್ಮ ನೆಲೆಯಲ್ಲಿ ನಮಗೆ ಒಂದು ಒಳ್ಳೆ ಬೆಲೆ ಸಿಗ್ಬೇಕು ಅಂತ ನಾವು ಹೋರಾಡ್ತಿದ್ದು. ಇವತ್ತು ವಿಜಯೋತ್ಸವದ ಬಾವುಟ ರಿಷಬ್ ಶೆಟ್ಟಿ ಸರ್ ತೆಗ್ದಿದ್ದಾರೆ. ನಾನು ಹೇಳ್ತೀನಿ ಕೇಳಿ, 100% ಸಕ್ಸಸ್ ಆಗುತ್ತೆ. ಇದು ಕನ್ನಡಕ್ಕೆ ಭಾರಿ ದೊಡ್ಡ ಒಂದು ಬೆಲೆ. ರಿಷಬ್ ಶೆಟ್ಟಿ ಸರ್ ಮಾಡ್ಕೊಟ್ಟಿರೋ ಆಸ್ತಿ ನಮ್ಮ ಕನ್ನಡಕ್ಕೆ. ಕಾಂತಾರ ತುಂಬಾ ಚೆನ್ನಾಗಿದೆ. ಜನ ಬಂದು ಎಂಜಾಯ್ ಮಾಡಿ ನೋಡಿ, ಸಖತ್ತಾಗಿದೆ. ಹೌದು, ಎಮೋಷನಲ್ ಆಗೋ ವಿಷಯ ಅಂತ ಹೇಳಿದ್ರೆ, ದೇವ್ರನ್ನ ಎದುರಾಕೊಂಡು ಬಾಳೋ ಯಾರಿಗೂ ಆಗಲ್ಲ. ಅದು ಯಾವ ತರ ಲಾಸ್ಟ್ ಅಲ್ಲಿ ಎಂಡ್ ಆಗುತ್ತೆ ಅನ್ನೋದು ನೀವು ಬಂದು ನೋಡ್ಬೇಕು. ಆ ಎಮೋಷನಲ್ ತುಂಬಾ ಚೆನ್ನಾಗಿ, ಎಮೋಷನಲ್ ಆಗಿರ್ಲಿ, ಒಂದು ಕಾಮಿಡಿ ಆಗಿರ್ಲಿ, ಅಥವಾ ಒಂದು ಯಾವುದೇ ತರ ಫೈಟ್ ಆಗಿರ್ಲಿ, ಒಂದು ನಿಮಿಷನೂ ಲ್ಯಾಗ್ ಇಲ್ಲ, ಒಂದು ನಿಮಿಷನೂ ಬೋರ್ ಆಗಲ್ಲ. 100%ಗೆ 100% ಪೈಸಾ ವಸೂಲ್ ಮೇಲೆ ಪ್ರಸಾದ್ ಅಂತ ಹೇಳ್ಬೋದು ಸರ್. ಸರ್, ನಿಜವಾಗ್ಲೂ ನಿಮ್ ದೊಡ್ಡ ಅಭಿಮಾನಿ. ನಿಮ್ಗೆ ಏನು ಹೇಳೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ತುಂಬಾ ನಮ್ಮ ದೈವ, ನಮ್ಮ ಜನಗಳಿಗೆ ನಮ್ಮ ಭಾಷೆ, ನಮ್ಮ ದೈವದ ಮೇಲೆ ಆಸೆ ಹುಟ್ಟಿಸಿ ಅದ್ರ ಮೇಲೆ ನಿಮಗೆ ಆಸಕ್ತಿ ಇರೋದು. ಅಂದ್ರೆ ನೀವು ಅದನ್ನ ತೋರಿಸ್ಬೇಕು, ಯಾವ ತರ ಕ್ಲೀನಾಗಿ ತೋರಿಸ್ಬೇಕು ಅನ್ನೋ ಆಸಕ್ತಿ ಇರೋದನ್ನ ನಾನು ಮೆಚ್ಚುಗೆ ಪಡಿಸ್ತೀನಿ. ಇನ್ನೂ ಈ ತರ ತುಂಬಾ ನೆಕ್ಸ್ಟ್ ಜನರೇಷನ್ ಗಂಟ ನಿಮ್ ಫಿಲಮ್ ಬರಬೇಕು, ನಿಮ್ದು ಮೂವೀಸ್ ಬರಬೇಕು, ನಾವು ನೋಡ್ತಾ ಇರಬೇಕು, ಅದನ್ನ ಆನಂದಿಸ್ತಾ ಇರ್ಬೇಕು ಸರ್. ಅಷ್ಟೇ. ಥ್ಯಾಂಕ್ ಯು ಸರ್.